ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಅಸಮಾಧಾನಗಳು ಈ ಹಿಂದಿನಿಂದಲೂ ಕೂಡ ನೋಡೋದಕ್ಕೆ ಸಿಕ್ತು. ಈಗ ಮುಂದುವರೆದ ಭಾಗ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆಗಳು ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಹೋರಾಟ ಬಿಡೋ ಮಾತೇ ಇಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. ಸತತವಾಗಿ ಅಧಿವೇಶನದಲ್ಲಿ ಇದೇ ವಿಚಾರ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಸದನದಲ್ಲಿ ಯಾವುದೇ ಚರ್ಚೆಗೂ ಕೂಡ ಅವಕಾಶನೇ ಸಿಗಲಿಲ್ಲ. ಚರ್ಚೆ ಇಲ್ಲದೆ ಮುಗಿದೇ ಬಿಡುತ್ತಾ ವಿಧಾನಮಂಡಲ ಅಧಿವೇಶನ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ನಿಗದಿಗಿಂತಲೂ ಮೊದಲೇ ಮೊಟಕುಗೊಳ್ಳುತ್ತಾ ಉಭಯ ಸದನ. ವಿಪಕ್ಷಗಳ ಮೇಲೆಯೇ ಗೂಬೆ ಕೂರಿಸೋದಕ್ಕೆ ಸರ್ಕಾರದ ತಂತ್ರ ರೂಪುಗೊಳ್ತಾ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸದನದ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳ ಹೋರಾಟದಲ್ಲೇ ಕಲಾಪ ವ್ಯರ್ಥ ಆಗ್ತಾ ಇದೆ. ಉಭಯ ಸದನದಲ್ಲಿ ನಡೀತಾ ಇಲ್ಲ ಯಾವುದೇ ಸಾರ್ವಜನಿಕ ಅಂದ್ರೆ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ರಾಜೀನಾಮೆ ಪಡೆದುಕೊಳ್ಳೋ ತನಕ ಸದನ ನಡೆಯೋದಕ್ಕೆ ಬಿಡಲ್ಲ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಬರಗಾಲ ಇದೆ, ಬಿಡದಿ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಯಾವ ಚರ್ಚೆ ಕೂಡ ಆಗ್ತಾ ಇಲ್ಲ. ಪ್ರಶ್ನೋತ್ತರ ವಿಶೇಷ ಚರ್ಚೆ ನಡೆಸೋದಕ್ಕೆ ವಿಪಕ್ಷದ ಸದಸ್ಯರು ಬಿಡ್ತಾನೆ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ಚರ್ಚೆಗೆ ಬಾರದೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದೆ. ಚರ್ಚೆ ಇಲ್ಲದೆ ಮುಗಿದು ಬಿಡುತ್ತಾ ವಿಧಾನಮಂಡಲ ಅಧಿವೇಶನ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ನಿಗದಿಗಿಂತಲೂ ಮೊದಲೇ ಕಲಾಪ ಮೊಟಕುಗೊಳಿಸೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಕಲಾಪ ನಡೆಸೋದಕ್ಕೆ ಬಿಡದಿದ್ದಕ್ಕೆ ಮೊಟಕು ಅಂತ ಬಿಂಬಿಸೋದಕ್ಕೆ ಪ್ಲಾನ್ ರೂಪುಗೊಳ್ತಾ ಇದೆ ರಾಜ್ಯ ಸರ್ಕಾರದಿಂದ, ಆಡಳಿತ ಪಕ್ಷದಿಂದ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಕೂಡ ಹಾಗಾದ್ರೆ ಅಧಿವೇಶನದ ಲಾಭ ಏನು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಷೇತ್ರದ ಜನ ಎದುರು ನೋಡೋದೇನ್ ಗೊತ್ತಾ? ಅಧಿವೇಶನ ಆದಾಗ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ನಮ್ಮ ಕ್ಷೇತ್ರಕ್ಕೆ ನಮ್ಮ ಶಾಸಕರು ಚರ್ಚೆ ಮಾಡಿ ಏನೋ ಒಂದು ಪರಿಹಾರ ಹೊತ್ತು ಬರಬಹುದು, ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಧಿವೇಶನದಲ್ಲಿ ಅಂತ. ಯಾವುದೇ ಅಧಿವೇಶನದಲ್ಲೂ ಕೂಡ ಒಂದು ವಿಚಾರ ಇಟ್ಕೊಂಡು ಗದ್ದಲ ಗಲಾಟೆಗಳಾಗುತ್ತೆ ಬಿಟ್ರೆ ಕಲಾಪ ನಡೆಸಿದ್ದಕ್ಕೆ ಏನಾಯ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಸಿಗಲ್ಲ ಜನಕ್ಕೆ. ಯಾರಿಗೋಸ್ಕರ ಕೋಟಿ ಕೋಟಿ ಖರ್ಚು ಮಾಡಿ ಅಧಿವೇಶನ ಮಾಡ್ತಾರೆ ಇವರು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಓಕೆ, ಬಿ ನಾಗೇಂದ್ರ ಅವರ ರಾಜೀನಾಮೆನ ನೀವು ಸದನದ ಹೊರಗಡೆ ಬಂದು ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ. ಈ ವಿಚಾರ ಇಟ್ಕೊಂಡು ಇಡೀ ಅಧಿವೇಶನದ ಸಮಯ ವ್ಯರ್ಥ ಮಾಡೋದು, ಗಲಾಟೆ ಮಾಡೋದು, ಕಲಾಪ ಮುಂದಕ್ಕೆ ಹೋಗೋದು, ಇದನ್ನ ಬಿಟ್ರೆ ಇಲ್ಲಿ ತನಕ ಆಗಿರುವ ಅಧಿವೇಶನದಲ್ಲಿ ಚರ್ಚೆ ಆಗಿರುವಂತಹ ವಿಚಾರ ಏನು? ಬಿಡದಿ ಭಾಗದ ಜನ ಯೋಚನೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಯೋಜನೆ ಕುರಿತು ಸಾಧಕ ಬಾಧಕದ ಬಗ್ಗೆ ಚರ್ಚೆ ಆಗುತ್ತೆ. ರೈತರ ಹಿತ ಕಾಪಾಡುವಲ್ಲಿ ಸರ್ಕಾರ ಒಂದು ದಿಟ್ಟ ನಿಲುವನ್ನ ಈ ಅಧಿವೇಶನದಲ್ಲಿ ತೆಗೆದುಕೊಳ್ಳುತ್ತಾ ಅಂತ ಅದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಕಡೆ ಬರಗಾಲ ಇದೆ, ಪ್ರವಾಹದ ಪರಿಸ್ಥಿತಿಯನ್ನ ಫೇಸ್ ಮಾಡಿದ್ದಾರೆ. ಈ ಕ್ಷಣಕ್ಕೂ ಪರಿಹಾರ ಸಿಗ್ತಾ ಇಲ್ಲ ಅಂತ ರೈತರು ಹೋರಾಟ ಮಾಡ್ತಿದ್ದಾರೆ. ಇದೆಲ್ಲವನ್ನ ಚರ್ಚೆ ಮಾಡಬೇಕಾದಂತ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳ ಆಸಕ್ತಿ ಯಾವ ಕಡೆಗೆ ಇದೆ ಅಂದ್ರೆ ತಾವೇ ರಾಜಕೀಯ ಮಾಡ್ಕೊಳ್ಳೋದು, ರಾಜೀನಾಮೆ ವಿಚಾರ ಇಟ್ಕೊಳ್ಳೋದು, ಆಡಳಿತ ಪಕ್ಷವನ್ನ ನಾವು ಹೇಗಾದ್ರೂ ಕಟ್ ಹಾಕಬೇಕು ಅಂತ ಇದೇ ವಿಚಾರ ಇಟ್ಕೊಂಡು ಕಲಾಪದ ಸಮಯ ವ್ಯರ್ಥ ಮಾಡ್ತೀರಿ ಅಂತ ಆದ್ರೆ ಯಾಕಿಷ್ಟು ಕೋಟಿ ಖರ್ಚಾಗಬೇಕು ಅಂತ. ಇನ್ನೂ ಕೆಲ ಶಾಸಕರಿದ್ದಾರೆ ಸದನಕ್ಕೆ ಹೋಗಲ್ಲ, ಗೈರಾಗ್ತಾರೆ. ಸೊ ಆಸಕ್ತಿನ ಇಲ್ಲ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಹಿಂಗಾದ್ರೆ ಸದನ ಯಾಕೆ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಒಂದು ಸಾರ್ವಜನಿಕರ ಕೋಟಿ ಕೋಟಿ ದುಡ್ಡು, ನಾವು ಕಟ್ಟೋ ತೆರಿಗೆ ದುಡ್ಡಲ್ಲ ಇವರೆಲ್ಲ ಸೆಷನ್ಗಳನ್ನ ಮಾಡೋದು. ಅಧಿವೇಶನ ಮಾಡೋ ಉದ್ದೇಶ ಏನು? ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ, ಪರಿಹಾರ ತರ್ತಾರೆ ಅಂತ. ಬಟ್ ಅದೆಲ್ಲ ಬಿಟ್ಟು ರಾಜಕೀಯ ಮಾಡೋದು, ಒಂದು ವಿಚಾರ ಇಟ್ಕೊಂಡು ಗಲಾಟೆ ಮಾಡೋದು, ಅಧಿವೇಶನ ಅರ್ಧಕ್ಕೆ ಮೊಟಕುಗೊಳ್ಳೋದು, ಏನ್ ಮಾತಾಡಬೇಕು? ಜನ ಏನ್ ನಿರೀಕ್ಷೆ ಮಾಡಬಹುದು ಅಂತ ಅಧಿವೇಶನದಿಂದ? ಎಸ್ ಶ್ರುತಿ, ಏನು
ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ JDS ಪಟ್ಟಣ ಹಿಡಿದಿದೆ. ಆದರೆ ಕಾಂಗ್ರೆಸ್ ಕೂಡ ಯಾವುದೇ ರೀತಿಯಾದಂಥ ರಾಜೀನಾಮೆ ಪಡೆದುಕೊಳ್ಳಲ್ಲ ಅಂತ ಮಾತನಾಡಿದೆ. ಚರ್ಚೆಗೆ ಬನ್ನಿ ಅನ್ನುವಂಥ ಮಾತನ್ನು ಇಟ್ಕೊಂಡು ಕಳೆದ ಒಂದು ವಾರದಿಂದ ಚರ್ಚೆ ಆಗ್ತಾ ಇರುವಂಥದ್ದು. ಈ ಒಂದು ಚರ್ಚೆಯ ವೇಳೆ ಸದನದ ಕಲಾಪ ಬಹಳಷ್ಟು ವೇಸ್ಟ್ ಆಗ್ತಾ ಇದೆ. ರಾಜ್ಯದ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಡೆಸ್ತಿರುವಂಥ ಅಧಿವೇಶನದಲ್ಲಿ ಈ ಒಂದು ಹಣ ವೇಸ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ರಾಜ್ಯ ರಾಜಕಾರಣಿಗಳಲ್ಲಿ ಕಾಳಜಿ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಮೂಡುವಂಥದ್ದು. ನಿಗದಿತ ಸಮಯಕ್ಕೂ ಕೂಡ ಈ ಒಂದು ಸದನವನ್ನು ಮೊಟಕುಗೊಳಿಸ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಇದೇ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನೇ ಇಟ್ಕೊಂಡು ಸದನದಲ್ಲಿ ಬಿಜೆಪಿ JDS ಗದ್ದಲವನ್ನು ಎಬ್ಬಿಸ್ತಾ ಇದಕ್ಕೆ ಕೌಂಟರ್ ಆಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಲ್ಲ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಬಂಡುವಾದಕ್ಕೆ ಬಿದ್ದಿರುವಂಥದ್ದು. ಒಂದು ಕಡೆ ನಾಗೇಂದ್ರ ಅವರ ಮೇಲೆ ಇರುವಂಥ ಆರೋಪಗಳನ್ನು ಈಗಾಗಲೇ ಆಗಿಲ್ಲ, ಅದರ ಜೊತೆಗೆ ಅವರಿಗೆ ಕನ್ವಿಕ್ಟ್ ಕೂಡ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ವಾಪಸ್ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಖುದ್ದು CM DK ಶಿವಕುಮಾರ್ ಅವರು ಹೇಳಿದರು. ಹೀಗಾಗಿ ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆ ಪಡೆಯೋದಿಲ್ಲ ಅನ್ನುವಂಥ ಸರ್ಕಾರದ ವಾದ, ಆದರೆ ಸರ್ಕಾರ ವಿರುದ್ಧ ನಡೆಸ್ತಿರುವಂಥ ಬಿಜೆಪಿ JDS ಪ್ರತಿಭಟನೆ ನಾಗೇಂದ್ರ ರಾಜೀನಾಮೆ ಕೊನೆಯವರೆಗೂ ಕೂಡ ಸದನ ನಡೆಯೋದಕ್ಕೆ ಬಿಡಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಿದ್ದಾರೆ. ಹೀಗಾಗಿ ಮುಂದಿನ ವಾರವೂ ಕೂಡ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಲಾಪವನ್ನು ಯಾವ ರೀತಿ ನಡೆಸಬೇಕು ಅಥವಾ ನಿಗದಿತ ಸಮಯಕ್ಕೆ ಮುನ್ನ ಮೊಟಕುಗೊಳಿಸಬೇಕನ್ನುವಂಥ ಚಿಂತನೆಯಲ್ಲಿ ಸರ್ಕಾರ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಕಾದು ನೋಡಬೇಕು ಶ್ರುತಿ, ಯಾವ ರೀತಿ ಸದನಕ್ಕೆ ಕಲಾಪವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ರೆ ಸರ್ಕಾರ ಯಾವ ರೀತಿ ಮುಂದೆ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ರಾಜ್ಯದಲ್ಲಿ ಭೀಕರವಾಗಿ ಆವರಿಸಿರುವಂಥ ಬರದ ಬಗ್ಗೆ ಚರ್ಚೆ ಆಗಬೇಕು. ಒಂದಿಷ್ಟು ಹಗರಣಗಳಿದ್ದಾವೆ, ಅವೆಲ್ಲವೂ ಕೂಡ ಚರ್ಚೆ ಆಗಬೇಕು. ಮತ್ತು ರೈತರ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ವಿಚಾರವನ್ನು ಇಟ್ಟುಕೊಂಡು ಒಂದಿಷ್ಟು ಚರ್ಚೆನ ಮಾಡಬೇಕು ಅನ್ನುವಂಥ ವಿಚಾರ ಎರಡೂ ಪಕ್ಷಗಳಿಗಿದೆ. ಆದರೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.